ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡಿದ್ರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಬಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್. ಮೊದಲಿಗೆ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ಶಕ್ತಿ ಅಂತಾರೆ. ಸೊ ಶಕ್ತಿಯು ವಿವಿಧ ರೂಪಗಳಲ್ಲಿ ದೊರೆಯುತ್ತದೆ. ಸೊ ಶಕ್ತಿಯನ್ನು ನೀವು ನೋಡಬಹುದು, ಬೇರೆ ಬೇರೆ ರೂಪದಾಗ ದೊರೆಯುತ್ತದೆ. ಒಂದು ರೂಪದ ಶಕ್ತಿಯನ್ನು ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ನೋಡ್ಬೋದು, ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ, ವಿದ್ಯುತ್ ಶಕ್ತಿಯನ್ನು ಹೀಟ್ ಶಕ್ತಿಯಾಗಿ, ಹೀಟ್ ಶಕ್ತಿಯನ್ನು ಮರಳಿ ವಿದ್ಯುತ್ ಶಕ್ತಿಯಾಗಿ, ಈ ಥರ ನಾವು ನೋಡ್ಬೋದು. ಸೊ ಮಾಧ್ಯಮದಲ್ಲಿ ಉಂಟಾಗುವ ಕ್ಷೋಭೆಗೆ ಅಲೆ ಅಥವಾ ತರಂಗ ಎನ್ನುತ್ತಾರೆ. ಒಂದು ಮಾಧ್ಯಮ ಅಂದ್ರೆ ಯಾವುದಾದ್ರು ಒಂದು ವಸ್ತುವಿನಲ್ಲಿ ಕ್ಷೋಭೆ ಅಂದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆತಂದ್ರೆ ಅಲ್ಲಿ ಉಂಟಾಗುವ ಒಂದು ತಲ್ಲಣಕ್ಕೆ ಏನಂತಾರೋ ಅಲೆ ಅಥವಾ ತರಂಗ ಎನ್ನುತ್ತಾರೆ. ಸೊ ನಿಮ್ಗೆ ಇನ್ನೊಂದು ಹೇಳಬೇಕು, ಈ ವಿಡಿಯೋ ಮಾಡುವಾಗ ತೆಳಗ ಇಂಗ್ಲೀಷ್ನಾಗ ಇಲ್ಲಿ ಸಬ್ ಟೈಟಲ್ ಬರ್ತೈತಿ. ಅದನ್ನು ನೀವು ತೆಗಿಬೇಕಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಬಾಜುಕ CC ಅಂತ ಆಪ್ಷನ್ ಇರ್ತೈತಿ. ಅದನ್ನ ಕ್ಲಿಕ್ ಮಾಡಿ ಸಬ್ ಟೈಟಲ್ನ ಆಫ್ ಮಾಡ್ಕೋಬೋದು. ಸೊ ನೆಕ್ಸ್ಟ್, ತರಂಗದ ವೇಗವು ಅದರ ಆವೃತ್ತಿ ಮತ್ತು ತರಂಗದ ದೂರಗಳನ್ನು ಗುಣಲಬ್ಧವಾಗಿರುತ್ತದೆ. ಸೊ ತರಂಗದ ವೇಗ, ತರಂಗದ ಆವೃತ್ತಿ ಮೀನ್ಸ್ ಫ್ರೀಕ್ವೆನ್ಸಿ, ತರಂಗದ ದೂರ ಗುಣಲಬ್ಧ. ಈ ಆವೃತ್ತಿ ಮತ್ತು ತರಂಗದ ದೂರ ಇವುಗಳ ಗುಣಲಬ್ಧವೇ ತರಂಗದ ವೇಗ. ನೆಕ್ಸ್ಟ್, ವಿಕಿರಣದ ಶಕ್ತಿಯು ಸಹ ಉತ್ಸರ್ಜನೆಯ ಒಂದು ವಿಧ. ಶಬ್ದದ ಅಲೆಗಳ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇರುತ್ತದೆ. ಹೌದು, ಯಾವ ರೀತಿ ಅಂದ್ರೆ ಈಗ ಶಬ್ದ ನಮಗೆ ಕೇಳಿಸ್ಬೇಕಾದ್ರೆ ಗಾಳಿ ಮಾಧ್ಯಮರೇ ಇರಬೇಕು ಅಥವಾ ಯಾವುದರೇ ವಸ್ತು ಮಾಧ್ಯಮರೇ, ಯಾವುದರೇ ಒಂದು ಮಾಧ್ಯಮ ಇದ್ದಾಗ ಮಾತ್ರ ಶಬ್ದ ನಮಗೆ ಕೇಳ್ತದೆ. ಶಬ್ದದ ಅಲೆಗಳು ಎಂದವು ಪ್ರಸರಣ ಆಗ್ತವು. ನಿರ್ವಾತದಲ್ಲಿ ಶಬ್ದ ಕೇಳುವುದಿಲ್ಲ. ನೆಕ್ಸ್ಟ್, ಬೆಳಕಿನ ಅಲೆಗಳ ಪ್ರಸರಣಕ್ಕೆ ಮಾಧ್ಯಮದ ಅವಶ್ಯಕತೆ ಇಲ್ಲ. ಹೌದು, ಬೆಳಕಿನ ಪ್ರಸರಣ ಮಾಡೋದ್ನಾಗ ಅದಕ್ಕೆ ಯಾವುದೇ ಮಾಧ್ಯಮದ ಅಗತ್ಯವಿಲ್ಲ. ಬೆಳಕ ಎಲ್ಲಿ ಬೇಕಾದಲ್ಲಿ ಬಿಟ್ಟರು ಬೆಳಕ ಮೂಡತೈತಿ. ನೆಕ್ಸ್ಟ್, ಆಲ್ಫಾ ಕಿರಣಗಳು ಮತ್ತು ಬೀಟಾ ಕಿರಣಗಳು ಬೆಳಕಿನ ವೇಗಕ್ಕಿಂತ ಕಡಿಮೆ ವೇಗವನ್ನು ಹೊಂದಿವೆ. ನೆಕ್ಸ್ಟ್, ವಿದ್ಯುತ್ ಪ್ರವಾಹವು ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಸೊ ನಿನ್ನೆ ಹೇಳಿದ್ನಲ್ಲ, ವಿದ್ಯುತ್ ಪ್ರವಾಹ ಕಾಂತಕ್ಷೇತ್ರ ಯಾವ ರೀತಿ ಉಂಟು ಮಾಡುತ್ತದೆ ಅಂತ. ಬೇಕಾದರೆ ನೀವು ಹೋಗಿ ಹೊಳ್ಳಿ ವಿಡಿಯೋಗಳನ್ನ ನೋಡ್ಕೊಂಬರ್ಬೋದು. ಎಲೆಕ್ಟ್ರಿಸಿಟಿ ಮ್ಯಾಗಿಂದ ಬದಲಾಗುತ್ತಿರುವ ಕಾಂತಕ್ಷೇತ್ರವು ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುತ್ತದೆ ಎಂದು ನಮಗೆ ತಿಳಿದಿದೆ. ನೆಕ್ಸ್ಟ್, ಈ ಸಮೀಕರಣಗಳನ್ನು ವಿದ್ಯುತ್ಕಾಂತೀಯ ಅಡ್ಡ ತರಂಗಗಳ ಪ್ರಸರಣವನ್ನು ಸೂಚಿಸುತ್ತವೆ ಎಂಬುದನ್ನು ಸಾಧಿಸಿದ್ದೇ ಅಲ್ಲದೆ ಈ ತರಂಗಗಳು ಬೆಳಕಿನ ವೇಗದಲ್ಲಿ ಸಂಚರಿಸುತ್ತವೆಂದು ತೋರಿಸಿದನು. ಯಾರು ತೋರಿಸಿದ್ರು? ಹೆನ್ರಿಕ್ ಹರ್ಟ್ಜ್ ಇವರ ತೋರಿಸ್ಯಾರು. ಹೆನ್ರಿಕ್ ಹರ್ಟ್ಜ್ ಎಂಬ ಜರ್ಮನ್ನ ವಿಜ್ಞಾನಿಯು 1887ರಲ್ಲಿ ಸುಮಾರು 10 ಮೀಟರ್ ತರಂಗ ದೂರವುಳ್ಳ ವಿದ್ಯುತ್ಕಾಂತೀಯ ಅಲೆಗಳನ್ನು ಉತ್ಪಾದಿಸುವುದರಲ್ಲಿ ಯಶಸ್ವಿಯಾದನು. ಸೊ ಹೆನ್ರಿಕ್ ಹರ್ಟ್ಜ್ 10 ಮೀಟರ್ ತರಂಗ ದೂರವುಳ್ಳ ವಿದ್ಯುತ್ಕಾಂತೀಯ ಅಲೆಗಳನ್ನು ಉತ್ಪಾದಿಸುವುದರಲ್ಲಿ ಯಶಸ್ವಿಯಾದ. ಈ ತರಂಗಗಳು ಬೆಳಕಿನ ವೇಗದಲ್ಲಿ ಚಲಿಸುತ್ತವೆ ಅಂತ ಹೇಳಿದ್ದು ಈ ಹೆನ್ರಿಕ್ ಹರ್ಟ್ಜ್. ನೆಕ್ಸ್ಟ್, ವಿಲಿಯಂ ಐರ್ಸ್ಟೆಡ್. ಈ ವಿಲಿಯಂ ಐರ್ಸ್ಟೆಡ್ ಏನು ಹೇಳಿದ? ವಿದ್ಯುತ್ ಕ್ಷೇತ್ರವು ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ ಎಂದು ಪ್ರತಿಪಾದಿಸಿದ್ದರು ಹಾಗೂ ಈ ತತ್ವದ ಆಧಾರದ ಮೇಲೆ
ಗ್ಯಾಲ್ವಾನೋಮೀಟರ್ ಅಮೀಟರನ್ನು ಕಂಡುಹಿಡಿದ. ಸೊ ನಿಮ್ಮ ಪೇಪರ್ದಾಗ ಕೇಳ್ಬೋದು, ವಿಲಿಯಂ ಐರ್ಸ್ಟೆಡ್ ಏನನ್ನು ಕಂಡುಹಿಡಿದತ್ತ. ಆಪ್ಷನ್ದಾಗ ಗ್ಯಾಲ್ವಾನೋಮೀಟ್ರ, ವೋಲ್ಟ್ ಮೀಟ್ರ್ ಎಲ್ಲ ಇರ್ಬೋದು. ಸೊ ಅವಾಗ ಇಲ್ಲಿ ಗ್ಯಾಲ್ವಾನೋಮೀಟ್ರ್ ಮತ್ತು ಅಮೀಟರ್ನ ವಿಲಿಯಂ ಐರ್ಸ್ಟೆಡ್ ಕಂಡುಹಿಡಿದ. ಗ್ಯಾಲ್ವಾನೋಮೀಟರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಇಲ್ಲಿ ಕಡಿಮೆ ವಿದ್ಯುತ್ತನ್ನು ಅಳೆಯಲು ಬಳಸುವ ಉಪಕರಣ. ಕಡಿಮೆ ವಿದ್ಯುತ್ತನ್ನು ಅಳೆಯಲು ಬಳಸುವ ಉಪಕರಣ ಗ್ಯಾಲ್ವಾನೋಮೀಟರ್. ಈ ಗ್ಯಾಲ್ವಾನೋಮೀಟರ್ನ ವಿದ್ಯುತ್ತನ್ನು ಯಾವ್ದ್ರೊಳಗೆ ಅಳಿತಾರೋ, ವೋಲ್ಟ್ ಒಳಗೆ ಅಳಿತಾರೋ. ಅದೇ ರೀತಿ ಅಮೀಟರ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಅಳೆಯಲು ಬಳಸುವ ಉಪಕರಣ. ಸೊ ಈ ಅಮೀಟರ್ನ ಆಂಪಿಯರ್ ಒಳಗೆ ಅಳಿತಾರೋ. ನೆಕ್ಸ್ಟ್ ಮೈಕಲ್ ಫ್ಯಾರಡೆ ಕಾಂತಕ್ಷೇತ್ರವು ವಿದ್ಯುತ್ ಕ್ಷೇತ್ರವನ್ನು ಉಂಟು ಮಾಡುತ್ತದೆ ಎಂದು ಪ್ರತಿಪಾದಿಸಿದರು. ಈ ತತ್ವದ ಆಧಾರದ ಮೇಲೆ ಡೈನಮೋ ಮತ್ತು ಟ್ರಾನ್ಸ್ಫಾರ್ಮರ್ನ ಕಂಡುಹಿಡಿದರು. ಡೈನಮೋ ಮತ್ತು ಟ್ರಾನ್ಸ್ಫಾರ್ಮರ್ನ ಕಂಡುಹಿಡಿದವರ ಮೈಕಲ್ ಫ್ಯಾರಡೆ. ಡೈನಮೋ ಅಂದ್ರೆ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವುದು. ಸೊ ಈ ಯಾಂತ್ರಿಕ ಶಕ್ತಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸೋದು ನಾವು ಎಲ್ಲಿ ನೋಡ್ಬೋದು ಅಂದ್ರೆ, ಗಾಳಿ ಯಂತ್ರ ಒಳಗೆ ಇಲ್ಲಿ ಮ್ಯಾಗ ಒಂದು ಬಾಕ್ಸ್ ಇರ್ತದೆ. ಸೊ ಇಲ್ಲಿ ಪಂಖ ಇರ್ತದೆ. ಸೊ ಈ ಪಂಖ ತಿರುಗಿದಾಗ ಈ ಡೈನಮೋದ ಕರೆಂಟ ಉತ್ಪಾದನೆ ಆಗ್ತೈತಿ. ಸೊ ಇದು ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸ್ತದೆ. ಸೊ ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಮತ್ತು ಅಥವಾ ಕಡಿಮೆ ಮಾಡಲು ಬಳಸುತ್ತಾರೆ. ಟ್ರಾನ್ಸ್ಫಾರ್ಮರ್ ಹೈ ಕರೆಂಟ್ ಇದ್ದಾಗ ಮತ್ತು ಹೆಚ್ಚು ಮಾಡೋಕೆ ಮತ್ತು ಕಡಿಮೆ ಮಾಡೋಕೆ ಈ ಟ್ರಾನ್ಸ್ಫಾರ್ಮರ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟು ವಿದ್ಯುತ್ ಕ್ಷೇತ್ರ ಮತ್ತು ಕಾಂತಕ್ಷೇತ್ರ ಪರಸ್ಪರ ಲಂಬವಾಗಿ ವರ್ತಿಸಿದಾಗ ವಿದ್ಯುತ್ ಕಾಂತೀಯ ವಿಕಿರಣಗಳು ಉಂಟಾಗುತ್ತವೆ. ಸೊ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತಕ್ಷೇತ್ರ ಪರಸ್ಪರ ಲಂಬವಾಗಿ ವಿದ್ಯುತ್ ಕಾಂತೀಯ ವಿಕಿರಣಗಳು ಉಂಟಾಗುತ್ತವೆ. ನೆಕ್ಸ್ಟ್ ವಿದ್ಯುತ್ ಕಾಂತೀಯ ತರಂಗಗಳ ಗುಣ. ಇಲ್ಲಿ ಇದು ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಷನ್ ಅಂದರೆ ಇವು ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಷನ್. ಸೊ ಇವೇನ ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಷನ್ ಅಡ್ಡಿದ್ದು. ಸೊ ಒಂದು ಉಬ್ಬದಿಂದ ಇನ್ನೊಂದು ಉಬ್ಬದ ನಡುವೆ ಇರುವ ಡಿಸ್ಟೆನ್ಸ್ ಏನಂತಾರೋ ವೇವ್ ಲೆಂತ್ ಅಂತಾರೋ. ಸೊ ಇಲ್ಲಿ ವಿದ್ಯುತ್ ಕಾಂತೀಯ ತರಂಗಗಳು ಅಡ್ಡ ತರಂಗಗಳು. ಇವು ವಿದ್ಯುತ್ ಕಾಂತೀಯ ತರಂಗಗಳು ಯಾವಾಗಲೂ ಅಡ್ಡ ತರಂಗಗಳು. ಇವು ಕಾಂತ ಮತ್ತು ವಿದ್ಯುತ್ ಕ್ಷೇತ್ರಗಳ ಘಟಕಗಳನ್ನಾಗಿ ಹೊಂದಿವೆ. ಕಾಂತ ಮತ್ತು ವಿದ್ಯುತ್ ಕ್ಷೇತ್ರ. ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಗಳು ಪರಸ್ಪರ ಲಂಬವಾಗಿರ್ತವೆ. ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಇರ್ತಾವೆ. ಇಷ್ಟ ಇಲ್ಲಿದೆ ನೋಡಿ, ಈ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಪರ್ಪೆಂಡಿಕ್ಯುಲರ್ ಇರ್ತಾವೆ. ಇವು ಎಲೆಕ್ಟ್ರಿಕ್ ಫೀಲ್ಡ್ ಆಸಿಲೇಷನ್, ಇವು ಮ್ಯಾಗ್ನೆಟಿಕ್ ಫೀಲ್ಡ್ ಆಸಿಲೇಷನ್. ಸೊ ಒಂದು ಉಬ್ಬದಿಂದ ಇನ್ನೊಂದು ಉಬ್ಬದ ನಡುವೆ ಇರುವ ಡಿಸ್ಟೆನ್ಸನ್ನು ವೇವ್ ಲೆಂತ್ ಅಂತಾರೆ. ಅಥವಾ ಒಂದು ತಗ್ಗುದಿಂದ ಇನ್ನೊಂದು ತಗ್ಗಿಗೆ ಇರುವ ಡಿಸ್ಟೆನ್ಸನ್ನು ವೇವ್ ಲೆಂತ್ ಅಂತ ಕರಿಬಹುದು. ನೆಕ್ಸ್ಟ್ ವಿದ್ಯುತ್ ಕಾಂತೀಯ ತರಂಗಗಳು ಪ್ರತಿಫಲನ, ವಕ್ರೀಭವನ, ವ್ಯತಿಕರಣ ಮುಂತಾದ ಲಕ್ಷಣಗಳನ್ನು ತೋರಿಸುತ್ತದೆ. ಸೊ ಇಟ್ ಮೀನ್ಸ್ ರಿಫ್ರಾಕ್ಷನ್ ಮತ್ತು ಪ್ರತಿಫಲನ, ವಕ್ರೀಭವನ, ವ್ಯತಿಕರಣ ಮುಂತಾದ ಲಕ್ಷಣಗಳನ್ನು ತೋರಿಸುತ್ತದೆ. ಸೊ ಇವ ವಿದ್ಯುತ್ ಕಾಂತೀಯ ತರಂಗಗಳ ರಿಫ್ರಾಕ್ಷನ್ನ ತೋರಿಸ್ತದೆ, ಮುಂತಾದ ಲಕ್ಷಣಗಳನ್ನು ತೋರಿಸ್ತದೆ. ಇವುಗಳು C=F ಎಂಬ ಸೂತ್ರದಿಂದ ಪಡೆಯಬಹುದು. ಸೊ ಇಲ್ಲಿ ಸಿ ಅಂದ್ರೆ ಬೆಳಕಿನ ವೇಗ, ಎಫ್ ಅಂದ್ರೆ ಆವೃತ್ತಿ, ಲ್ಯಾಂಬ್ಡಾ ಅಂದ್ರೆ ತರಂಗ ದೂರ. ತರಂಗ ಚಲನೆಗೆ ಹೊಂದಿಕೊಂಡ ಗುಣಗಳು ಜೊತೆಗೆ ವಿದ್ಯುತ್ ಕಾಂತೀಯ ವಿಕಿರಣಕ್ಕೆ ಕಣಗಳಂತಹ ಲಕ್ಷಣಗಳು ಇವೆ. ನೆಕ್ಸ್ಟ್
ಬೇರೆ ಬೇರೆ ಆವೃತ್ತಿಗಳ ವಿಕಿರಣಗಳು ದ್ರವ್ಯದೊಡನೆ ಭಿನ್ನ ರೀತಿಯಲ್ಲಿ ವರ್ತಿಸುತ್ತವೆ. ವಿದ್ಯುತ್ಕಾಂತೀಯ ವಿಕಿರಣಗಳು ಆವೃತ್ತಿಗಳ ಭಿನ್ನತೆಯ ಪರಿಣಾಮವಾಗಿ ಅವುಗಳ ಗುಣಗಳಲ್ಲೂ ಭಿನ್ನತೆಗಳು ಕಂಡುಬರುತ್ತವೆ. ವಿದ್ಯುತ್ಕಾಂತೀಯ ವಿಕಿರಣಗಳು ಬೆಳಕಿನ ವೇಗದಲ್ಲಿ ಚಲಿಸುತ್ತವೆ. ಬೆಳಕಿನ ವೇಗ 3 × 10⁸ m/s. ಬೆಳಕಿನ ವೇಗದಷ್ಟು ವಿದ್ಯುತ್ಕಾಂತೀಯ ವಿಕಿರಣಗಳು ಚಲಿಸುತ್ತವೆ. ವಿದ್ಯುತ್ಕಾಂತೀಯ ತರಂಗಗಳಿಗೆ ತರಂಗ ದೂರದ ವ್ಯಾಪ್ತಿ ಸುಮಾರು 10⁻⁻15 m, ಸುಮಾರು 100 km ಇರುತ್ತದೆ. ಇಲ್ಲಿ 1 ನ್ಯಾನೋಮೀಟರ್ = 1 nm ಅಂತ ಬರಿಬೋದು. ನ್ಯಾನೋಮೀಟರ್ ಅಂದ್ರೆ 10⁻⁹ m. ಸೊ 1 um ಅಂದ್ರೆ 1 ಮೈಕ್ರಾನ್ ಅಂದ್ರೆ 10⁻⁶ m. ಸೊ a�0 ಬರ್ತಾಗ ಇದನ್ನ ಯಾವ ರೀತಿ ಓದ್ಬೋದು ಅಂದ್ರೆ ಇದನ್ನ ಆಂಗ್ಸ್ಟ್ರಾಂಗ್ ಅಂತ ಓದಬೇಕು. ಆವೃತ್ತಗಳನ್ನು ಹರ್ಟ್ಸ್ ಎಂದು ಓದಬೇಕು. ನೆಕ್ಸ್ಟ್ ವಿದ್ಯುತ್ಕಾಂತೀಯ ತರಂಗಗಳ ಆವೃತ್ತಿ ಮತ್ತು ತರಂಗ ದೂರ. ಫ್ರೀಕ್ವೆನ್ಸಿ ಮತ್ತು ವೇವ್ಲೆಂತ್. ಆವೃತ್ತಿ ಮತ್ತು ತರಂಗ ದೂರ. ಒಂದು ಅಲೆಯ ಎರಡು ಉಬ್ಬು ಅಥವಾ ಎರಡು ತಗ್ಗುಗಳ ನಡುವಿನ ಅಂತರವನ್ನು ತರಂಗ ದೂರ ಅಂತ ಕರೀತಾರೆ. ಸೊ ಇಲ್ಲಿ ತರಂಗ ದೂರದ ಏಕಮಾನಗಳು. ತರಂಗ ದೂರನ ಎತ್ತರೊಳಗೆ ಅಳಿತಾರೆ ಅಂದ್ರೆ ಮೀಟರ್ ಒಳಗೆ, ಸೆಂಟಿಮೀಟ್ರ, ಮಿಲಿಮೀಟ್ರ, ಮೈಕ್ರೋಮೀಟ್ರ, ನ್ಯಾನೋಮೀಟ್ರ, ಆಂಗ್ಸ್ಟ್ರಾಂಗ್ ಒಳಗೆ. ನೆಕ್ಸ್ಟ್ ಇಲ್ಲಿ 1 ಸೆಂಟಿಮೀಟ್ರ್ ಅಂದರೆ 10⁻⁻2 m. m ಮೀನ್ಸ್ ಮೀಟ್ರ್. 1 mm ಅಂದ್ರೆ 10⁻³ m. ಇಲ್ಲಿ ಮೈಕ್ರೋಮೀಟ್ರ್, ಇದು ಮಿಲಿಮೀಟ್ರ, ಇದು ಮೈಕ್ರೋಮೀಟ್ರ. ಮೈಕ್ರೋಮೀಟ್ರ್ ಮೀನ್ಸ್ 10⁻⁻6 m. ಇಲ್ಲಿ ನ್ಯಾನೋಮೀಟ್ರ್ 10⁻⁹ m. ಇಲ್ಲಿ 1 ಆಂಗ್ಸ್ಟ್ರಾಂಗ್ ಅಂದ್ರೆ 10⁻⁻10 m. m ಮೀನ್ಸ್ ಮೀಟ್ರ್. ಇನ್ನು ರೇಡಿಯೇಷನ್ಸ್. ವಿಕಿರಣಗಳು. ಚಲನೆಯಲ್ಲಿರುವ ಶಕ್ತಿಯನ್ನು ವಿಕಿರಣ ಎನ್ನುವರು. ಚಲನೆಯಿರುವ ಶಕ್ತಿಯನ್ನು ವಿಕಿರಣ ಅಂತ ಕರೀತಾರೆ. ವಿಕಿರಣಗಳು ಅಲೆಗಳ ರೂಪದಲ್ಲಿ ಚಲಿಸುತ್ತವೆ. ಇವು ಬೆಳಕಿನ ವೇಗದಲ್ಲಿ ಅಂದರೆ 3 × 10⁸ m/s ವೇಗದಲ್ಲಿ ಚಲಿಸುತ್ತವೆ. ಆದರೆ ಆಲ್ಫಾ ಕಿರಣ ಮತ್ತು ಬೀಟಾ ಕಿರಣಗಳು ಬೆಳಕಿನ ವೇಗಕ್ಕಿಂತ ಕಡಿಮೆ ವೇಗವನ್ನು ಹೊಂದಿವೆ. ಬೆಳಕಿನ ವೇಗಕ್ಕಿಂತ ಆಲ್ಫಾ ಕಿರಣ, ಬೀಟಾ ಕಿರಣ ಕಡಿಮೆ ವೇಗವನ್ನು ಹೊಂದ್ಯಾವು. ವಿಕಿರಣ ಚಲನೆಗೆ ಮಾಧ್ಯಮದ ಅವಶ್ಯಕತೆ ಇಲ್ಲ. ಸೊ ಬೆಳಕು ಚಲಿಸೋಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಇವು ನಿರ್ವಾತದಲ್ಲೂ ಚಲಿಸಬಲ್ಲವು. ನಿರ್ವಾತದಲ್ಲಿಯೂ ಕೂಡ ಇವು ಗಾಳಿ ಯಾವುದೇ ರೀತಿ ಗಾಳಿ ಎದ್ದಿದ್ರೂ ಇವು ಚಲಿಸ್ತಾವು. ಉದಾಹರಣೆ ಎಕ್ಸ್ ಕಿರಣ, ಆಲ್ಫಾ ಕಿರಣ, ಬೀಟಾ ಕಿರಣ, ಬೆಳಕು, ಶಾಖ, ನೇರಳಾತೀತ ಕಿರಣ ಇತ್ಯಾದಿ. ನೆಕ್ಸ್ಟ್ ವಿದ್ಯುತ್ಕಾಂತೀಯ ವಿಕಿರಣಗಳ ಉಪಯೋಗಗಳು. ಸೊ ರೇಡಿಯೋ ತರಂಗಗಳು, ರೇಡಿಯೋ ವೇವ್ಸ್. 1886ರಲ್ಲಿ ರೇಡಿಯೋ ಅಲೆಗಳನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಹೆನ್ರಿಚ್ ಹರ್ಟ್ಜ್. ಈ ರೇಡಿಯೋ ತರಂಗಗಳನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಹೆನ್ರಿಚ್ ಹರ್ಟ್ಜ್. ಇವೊಂದಕ್ಕೆ ಏನೈತಿ ಹರ್ಟ್ಜ್ ಅನ್ನೋದು ಇವಂದ ಫ್ರೀಕ್ವೆನ್ಸಿಗೆ ಕೊಟ್ಟಾರು. ಆವೃತ್ತಿಗೆ ಹರ್ಟ್ಜ್ ಮುಖಾಂತರ ಅಳಿತಾರು. ಸೊ ಡಾಕ್ಟರ್ ಜೆ.ಸಿ. ಬೋಸ್ ಎಂಬ ಭಾರತೀಯ ವಿಜ್ಞಾನಿ ರೇಡಿಯೋ ಸಂಪರ್ಕ ಸಾಧ್ಯತೆಯನ್ನು ಪ್ರತಿಪಾದಿಸಿದವರು. 1901ರಲ್ಲಿ ಗುಗ್ಲಿಮಾ ಮಾರ್ಕೋನಿ ಅಟ್ಲಾಂಟಿಕ್ ಸಾಗರದಾಚೆ ದೂರ ಸಂಪರ್ಕವನ್ನು ಯಶಸ್ವಿಯಾಗಿ ಸಾಧಿಸಿದರು. ರೇಡಿಯೋ ತರಂಗಗಳ ಶಕ್ತಿ ಕಡಿಮೆ ಹಾಗೂ ಅವು ಹೆಚ್ಚು ದೂರ ಕ್ರಮಿಸುತ್ತವೆ. ಸೊ ರೇಡಿಯೋ ವೇವ್ಸ್ ಏನೈತಿ ಅವುಗಳ ಶಕ್ತಿ ಕಡಿಮೆ, ಬಟ್ ಹೈ ಫ್ರೀಕ್ವೆನ್ಸಿ, ಹೈ ವೇವ್ಲೆಂತ್ ತರಂಗ ದೂರ.
ಸೊ ಅವುಗಳ ಕಡಿಮೆ ಶಕ್ತಿ ಏನೈತಿ, ಫ್ರೀಕ್ವೆನ್ಸಿ ಕಡಿಮೆ, ಬಟ್ ಅವುಗಳ ವೇವ್ಲೆಂತ್ ಜಾಸ್ತಿ. ರೇಡಿಯೋ ತರಂಗಗಳನ್ನು ರೇಡಿಯೋ ಮತ್ತು ಟಿ ವಿ ಪ್ರಸಾರ ಕೇಂದ್ರಗಳಲ್ಲಿ ಬಳಸುತ್ತಾರೆ. ಎದಕ್ಕಂದ್ರೆ ಇವು ಹೆಚ್ಚು ತರಂಗ ದೂರವನ್ನು ಹೊಂದಿದ್ದಕ್ಕೆ ಅದಕ್ಕೆ ರೇಡಿಯೋ ತರಂಗಗಳನ್ನ ರೇಡಿಯೋ ಮತ್ತು ಟಿ ವಿ ಪ್ರಸಾರಗಳಲ್ಲಿ ಬಳಸುತ್ತಾರೆ. ಹ್ರಸ್ವ ತರಂಗ ದೂರ ರೇಡಿಯೋ ಅಲೆಗಳನ್ನು ದೂರ ಸಂಪರ್ಕ ವ್ಯವಸ್ಥೆಯಲ್ಲಿ, ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಸುತ್ತಾರೆ. ಇವುಗಳನ್ನ ಬಳಸುತ್ತಾರೆ. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು. ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಒಳಗೆ ಬ್ಲೂಟೂತ್ ಮತ್ತು ರೆಡಾರ್ ಒಳಗೆ ಈ ರೇಡಿಯೋ ವೇವ್ಸ ಬಳಸ್ತಾರೆ. ಸೊ ಇಲ್ಲಿ ಟಿ ವಿ ಮತ್ತು ಟೆಲಿಫೋನ, ರೇಡಿಯೋ ಇವುಗಳಲ್ಲಿ ಬಳಸ್ತಾರೆ. ನೆಕ್ಸ್ಟ್ ರೇಡಿಯೋ ತರಂಗಗಳನ್ನು ಮೊಬೈಲ್ ವಾಕಿ-ಟಾಕಿ, ಜಿ ಪಿ ಎಸ್ ಲಾಂಗ್ ಫಾರ್ಮ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, ವೈರ್ಲೆಸ್ ಪೇಜರ್ಗಳಲ್ಲಿ, ವೈಫೈಗಳಲ್ಲಿ ಬಳಸುತ್ತಾರೆ. ರೇಡಿಯೋ ತರಂಗಗಳನ್ನು ರೆಡಾರ್ಗಳಲ್ಲಿ ಬಳಸುತ್ತಾರೆ. ರೆಡಾರ್ ಲಾಂಗ್ ಫಾರ್ಮ್ ರೇಡಿಯೋ ಡಿಟೆಕ್ಷನ್ ಆ್ಯಂಡ್ ರೇಂಜಿಂಗ್. ನೆಕ್ಸ್ಟ್ ಸೂಕ್ಷ್ಮ ತರಂಗಗಳು, ಮೈಕ್ರೋವೇವ್ಸ್. ಸೂಕ್ಷ್ಮ ತರಂಗಗಳನ್ನು 1864ರಲ್ಲಿ ಮ್ಯಾಕ್ಸ್ವೆಲ್ನು ಕಂಡುಹಿಡಿದ. ಈ ಸೂಕ್ಷ್ಮ ತರಂಗ ಕಂಡುಹಿಡಿದವ ಮ್ಯಾಕ್ಸ್ವೆಲ್. ರೇಡಿಯೋ ತರಂಗ ಹೆನ್ರಿಕ್ ಹರ್ಟ್ಜ್. ರೇಡಾರ್ ಉಪಗ್ರಹ ಸಂಪರ್ಕ ಸೂಕ್ಷ್ಮ ತರಂಗ ಓಲೆಗಳಲ್ಲಿ ಬಳಸುತ್ತಾರೆ, ಮೈಕ್ರೋವೇವ್ನ. ಮೊಬೈಲ್ ಸಂವಹನ ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಸುತ್ತಾರೆ. ರೇಡಿಯೋ ವೇವ್ಸ್ ಬಳಸ್ತಾರೆ. ಇವನು ಮೊಬೈಲ್ ಸಂವಹನ, ಮೊಬೈಲ್ ನೆಟ್ವರ್ಕಿಂಗ್ ಒಳಗೆ ಮೈಕ್ರೋವೇವ್ನ ಬಳಸ್ತಾರೆ. ಸೂಕ್ಷ್ಮ ತರಂಗ ಓಲೆಯನ್ನು ಕಂಡುಹಿಡಿದ ವಿಜ್ಞಾನಿ ಸ್ಪೆನ್ಸರ್ ಅನ್ನೋ ವಿಜ್ಞಾನಿ ತರಂಗ ಓಲೆಗಳನ್ನು ಕಂಡು ಹಿಡಿದನು. ನೆಕ್ಸ್ಟ್ ತರಂಗ ಓಲೆಗಳಲ್ಲಿ ಬೋರೋಸಿಲಿಕೇಟ್ ಗಾಜನ್ನು ಬಳಸುತ್ತಾರೆ. ತರಂಗದ ಓಲೆಗಳಲ್ಲಿ ಬೋರೋಸಿಲಿಕೇಟ್ ಗಾಜನ್ನು ಬಳಸಿರ್ತಾರೆ. ಕಾರಣ ಅದು ಹೆಚ್ಚು ಶಾಖವನ್ನು ತಡೆಯುವ ಶಕ್ತಿಯನ್ನು ಹೊಂದಿದೆ. ಬೋರೋಸಿಲಿಕೇಟ್ ಹೆಚ್ಚು ಶಾಖವನ್ನು ತಡೀತದೆ. ನೆಕ್ಸ್ಟ್ ತರಂಗ ಓಲೆಗಳಲ್ಲಿ ಪ್ಲಾಸ್ಟಿಕ್ ಬಳಸುವುದಿಲ್ಲ. ಕಾರಣ ಅದು ದ್ರವಿಸುವುದರಿಂದ, ಅಂದ್ರೆ ಕರಗ್ತೈತಿ ಪ್ಲಾಸ್ಟಿಕ್. ಅದಕ್ಕೆ ತರಂಗ ಓಲೆಗಳಲ್ಲಿ ಪ್ಲಾಸ್ಟಿಕ್ ಬಳಸುವುದಿಲ್ಲ. ಅದಕ್ಕೆ ಬೋರೋಸಿಲಿಕೇಟನ್ನು ಬಳಸ್ತಾರೆ. ಪ್ರಸ್ತುತವಾಗಿ ಸೂಕ್ಷ್ಮ ತರಂಗ ಓಲೆಗಳಲ್ಲಿ ಟೆಫ್ಲಾನ್ ಲೇಪಿತ ಪ್ಲಾಸ್ಟಿಕ್ ಬಳಸ್ತಾರೆ. ಟೆಫ್ಲಾನ್ ಲೇಪಿತ ಪ್ಲಾಸ್ಟಿಕ್ಗಳನ್ನು ಬಳಸ್ತಾರೆ ಈಗ. ಸೊ ಅಪ್ಲಿಕೇಶನ್ ಆಫ್ ಮೈಕ್ರೋವೇವ್ಸ್ ನೋಡಿ. ಇಲ್ಲಿ ಮೊಬೈಲ್ ನೆಟ್ವರ್ಕಿಂಗ್ ಒಳಗೆ ಇಲ್ಲಿ ನೆಟ್ವರ್ಕ್, ಇಲ್ಲಿ ಯಾವುದೋ ಒಂದು ಡಿವೈಸ್ ಐತಿ, ಇದ್ರೊಳಗೆ ಬಳಸ್ತಾರೆ. ಓವನ್ಸ್ ಐತೆ ನೋಡಿ ಡಿವೈಸ್. ಓವನ್ಸ್, ರೆಡಾರ್ ಸಿಸ್ಟಮ್, ವೈಫೈ ಇದ್ರೊಳಗೆ ಮೈಕ್ರೋವೇವ್ನ ಬಳಸ್ತಾರೆ. ಅವಗೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಡಿಯೇಷನ್. ಈ ವಿಕಿರಣಗಳನ್ನು ಉಷ್ಣ ಪರಿಣಾಮದಿಂದಾಗಿ 1800ರಲ್ಲಿ ವಿಲಿಯಂ ಹರ್ಷೆಲ್ ಎಂಬುವರ ಇವುಗಳನ್ನ ಪತ್ತೆ ಮಾಡ್ತಾರೆ. ಅವಗೆಂಪು ಕಿರಣಗಳನ್ನ ಒಂದು ಸಂಯುಕ್ತ ವಸ್ತುವಿನ ಅಣುರಚನೆಯನ್ನು ನಿರ್ಧರಿಸಲು ಬಳಸುತ್ತಾರೆ. ದೂರವ್ಯಾಪ್ತಿ ಬಿಂಬಗ್ರಹಣದಲ್ಲಿ ಬಳಸುತ್ತಾರೆ. ಅವಗೆಂಪು ವಿಕಿರಣಗಳು ಶತ್ರು ಶಿಬಿರಗಳನ್ನು ಪತ್ತೆ ಮಾಡಲು ಬಳಸುತ್ತಾರೆ. ಪುರಾತನ ವರ್ಣಚಿತ್ರಗಳನ್ನು ಪರೀಕ್ಷಿಸಲು ಮತ್ತು ಅವುಗಳನ್ನು ನಕಲು ಮಾಡಿದ್ದಲ್ಲಿ ಪತ್ತೆ ಮಾಡಲು ಉಪಯೋಗಿಸುತ್ತಾರೆ. ಸೊ ಇದು ನಕಲು ಮಾಡಿದ್ದಲ್ಲಿ ಪತ್ತೆ ಹಚ್ಚಲು ಯಾವ ರೇಡಿಯೇಷನ್ನ ಬಳಸ್ತಾರೆ ಅಂತ ಕ್ವಶನ್ ಒಮ್ಮೆ ಆಗಿತ್ತು. ಸೊ ಅದಕ್ಕೆ ಆನ್ಸರ್ ಅವಗೆಂಪು ವಿಕಿರಣಗಳು.
ಎರಡನೇ ವಿಶ್ವಯುದ್ಧ ಸಮಯದಲ್ಲಿ ಅವಗೆಂಪು ಶೋಧನ ದೀಪ ಮತ್ತು ದೂರದರ್ಶಕಗಳನ್ನು ಅಭಿವೃದ್ಧಿಗೊಳಿಸಲಾಯಿತು. ಎರಡನೇ ವಿಶ್ವ ಯುದ್ಧ ನಡೆದಾಗ ಇವುಗಳನ್ನ ದೂರದರ್ಶಕ ಮತ್ತು ಶೋಧನ ದೀಪದಲ್ಲಿ ಅಭಿವೃದ್ಧಿಗೊಳಿಸಲಾಯಿತು. ಮೇಲ್ಮೈ ಊತ ಮೂಳೆಗಳ ಸ್ಥಾನಪಲ್ಲಟ ಮತ್ತು ಉಳುಕಿನ ಚಿಕಿತ್ಸೆಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಬಳಸ್ತಾರೆ. ಇದು ರಕ್ತ ಪರಿಚಲನೆಯನ್ನು ಶೋಧಿಸುತ್ತದೆ. ಟಿವಿ ರಿಮೋಟ್ಗಳಲ್ಲಿಯೂ ಬಳಸ್ತಾರೆ. ಸೌರ ಸಾಧನಗಳು ಅವಗೆಂಪು ಕಿರಣಗಳನ್ನು ಹೀರಿಕೊಳ್ಳುತ್ತದೆ. CCTVಗಳಲ್ಲಿಯೂ ಬಳಸುತ್ತಾರೆ. ಖೋಟಾ ನೋಟುಗಳನ್ನು ಪತ್ತೆ ಹಚ್ಚಲು ಬಳಸುತ್ತಾರೆ. ಬಾರ್ ಕೋಡಿಂಗ್ಗಳಲ್ಲಿಯೂ ಬಳಸುತ್ತಾರೆ. ನೆಕ್ಸ್ಟ್, ವಿಕಿರಣಶೀಲ ಪ್ರಯೋಗಶಾಲೆಗಳಲ್ಲಿಯೂ ಬಳಸ್ತಾರೆ. ಸೂಕ್ಷ್ಮದರ್ಶಕ ಯಂತ್ರಗಳಲ್ಲಿಯೂ ಬಳಸ್ತಾರೆ. ಸೂರ್ಯನ ಬೆಳಕಿನಲ್ಲಿ 33% ಅಥವಾ 1/3 ಭಾಗದಷ್ಟು ಅವಗೆಂಪು ಕಿರಣಗಳನ್ನು ಹೊಂದಿದ್ದು ಶಾಖ ಮತ್ತು ಬೆಳಕಿಗೆ ಕಾರಣವಾಗಿದೆ. ಅವಗೆಂಪು ಕಿರಣಗಳನ್ನು ಜೀನ್ಗಳನ್ನು ಬೇರ್ಪಡಿಸಲು ಬಳಸುತ್ತಾರೆ. ಅವಗೆಂಪು ಕಿರಣಗಳು ಹಸಿರುಮನೆ ಪರಿಣಾಮ ಉಂಟು ಮಾಡುತ್ತದೆ. ಅವಗೆಂಪು ಕಿರಣ ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಇವ ಅವಗೆಂಪು ಕಿರಣ ಈ ರೀತಿ ಕಾಣ್ತದೆ. ಯಾವುದಾರೆ ಒಂದು ವಸ್ತುವಿನ ಮ್ಯಾಗ ನಾವು ಅದನ್ನ ಅವಗೆಂಪು ಕಿರಣಗಳನ್ನು ಬಿಟ್ಟ ಸ್ಕ್ರೀನ್ದಲ್ಲಿ ನೋಡಿದಾಗ ನಮಗೆ ಈ ರೀತಿ ಕಾಣ್ತಾವು. ನೋಡ್ಬೋದು, ಇಲ್ಲೊಂದು ನಾಯಿ ಹೊಂಟದ. ಇಲ್ಲಿ ರೇಡಿಯೇಷನ್ ಅವಗೆಂಪು ಕಿರಣಗಳು ಬಿಟ್ಟಾಗ ನಮಗೆ ಈ ರೀತಿ ಕಾಣ್ತದೆ. ನೆಕ್ಸ್ಟ್, ದೃಗ್ಗೋಚರ ಬೆಳಕು. ಇಲ್ಲಿಗೆ ಇದು ಕ್ಲಾಸ್ ಸಾಕು. ಮುಂದಿನ ನೆಕ್ಸ್ಟ್ ಪಾಠ ಒಳಗೆ